ಮನುಷ್ಯರ 3 ವರ್ಷಗಳಿಂದ ಯಾರ ಮರಾಠ ಸಮಾಜದವರಾಗ್ಲಿ ಹಣ ಕೇಳಿಲ್ಲ, ಮತ್ತು ಬಸವೇಶ್ವರ ಪುತ್ಥಳಿಗೆ ನಾವಾಗ್ಲಿ ಯಾರು ಹಣ ಕೇಳಿಲ್ಲ. ನಾವು ಸಂಘದಿಂದ ಬಸವೇಶ್ವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಮರಾಠ ಸಮಾಜದವರು ಕೂಡ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನ ರೆಡಿ ಮಾಡಿಟ್ಟಿದ್ದಾರೆ. ಎಂ.ಆರ್. ಸಿಂಧೆ ಅವರ ಗೋಡೌನ್ ನಲ್ಲಿ 2 ಪುತ್ಥಳಿಗಳಿವೆ. ನಾವ್ಯಾರು ದುಡ್ಡ ಕೇಳಿಲ್ಲ. ಅದನ್ನ ಎಲ್ಲಿ ಕುಂದ್ರಿಸ್ಬೇಕನ್ನೋ ಜಾಗಾನು ಫಿಕ್ಸ್ ಆಗ್ಯದ. ಕಟ್ಟಿಯನ್ನು ಕೂಡ ಕಟ್ಟಿ ತಯಾರು ಮಾಡಿವಿ. APMCಗೆ ಗೇಟಿಗೆ ಬಸವೇಶ್ವರ ಪುತ್ಥಳಿ ಅಲ್ಲಿ ಕಟ್ಟಿ ರೆಡಿ ಅದ. ಈ ಕಡೆ ಅನುಷ್ಯ ಪೆಟ್ರೋಲ್ ಪಂಪಿನ ಹತ್ರ ಅವರ ಸಮಾಜದವರ ಸೆಲೆಕ್ಟ್ ಮಾಡಿದಂತ ಜಾಗ ಇದೆ, ಅಲ್ಲಿ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಅವುಗಳನ್ನ ಕುಂದ್ರಿಸೋದಕ್ಕೆ ಅವಕಾಶ ಕೊಡ್ಲಾರ್ದಂತ ಈ ಸರ್ಕಾರದ ವ್ಯಕ್ತಿಗಳು ಏಕಾಏಕಿ ಉಪಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು 40 ಲಕ್ಷ ಶಾಂಕ್ಷನ್ ಮಾಡ್ತಾರಂದ್ರ ಇದು ಚುನಾವಣೆಯ ಗಿಮಿಕ್ ಅನ್ನೋದು ಬಿಟ್ರೆ ಇದರಲ್ಲಿ ಯಾವುದೇ ಹುರಳಿಲ್ಲ.